ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಪ್ರಚಲಿತ ಘಟನೆಗಳು, ಪ್ರಜಾವಾಣಿ, ವಿಜಯವಾಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇನು ಬಂದಿದೆ ಅಂತ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಪ್ರತಿಷ್ಠಿತ ಅಬೇಲ್ ಪ್ರಶಸ್ತಿಗೆ ವ್ಯಾಸ ಮೇಯರ್ ಆಯ್ಕೆ. ಈ ಫ್ರಾನ್ಸ್ನ ಖ್ಯಾತ ಗಣಿತ ಶಾಸ್ತ್ರಜ್ಞರಾದ ವ್ಯಾಸ್ ಮೇಯರ್ ಇವರು ಈ 2017ನೇ ಸಾಲಿನ ಕ್ಯಾಸ್ ಆಬೆಲ್ ಗಣಿತ ಪ್ರಶಸ್ತಿಗೆ ಆಯ್ಕೆಯನ್ನ ಆಗಿದ್ದಾರೆ. ಈ ಪ್ರಶಸ್ತಿಯನ್ನ ನಾರ್ವೆನ ಅಕಾಡೆಮಿ ಆಫ್ ಸೈನ್ಸ್ ಅಂಡ್ ಲೆಟರ್ಸ್ ಇವರು ವಾರ್ಷಿಕವಾಗಿ ನೀಡ್ತಾ ಬಂದಿದ್ದಾರೆ. ಈ ಪ್ರಶಸ್ತಿಯನ್ನ ಈ ಗಣಿತದಲ್ಲಿ ಗಣನೀಯವಾಗಿ ಸಾಧನೆ ಮಾಡಿದರೆ ಒಬ್ಬರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡಲಾಗ್ತದೆ ಪ್ರತಿ ವರ್ಷ. ಇದು ಈ ಒಂದು ಪ್ರಶಸ್ತಿಯನ್ನ ನೀಲ್ಸ್ ಹೆನ್ರಿಕ್ ಅಬೆಲ್ ಇವರೊಬ್ಬರು ಖ್ಯಾತ ಗಣಿತ ತಜ್ಞ, ಇವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನ ಪ್ರತಿ ವರ್ಷ ನೀಡಲಾಗ್ತಾ ಬಂದಿದೆ. ಇದು ಆರಂಭವಾಗಿದ್ದು 2001ರಲ್ಲಿ. ಈಗ ಈ ಪ್ರಶಸ್ತಿಯನ್ನ ಈ 2017ನೇ ಸಾಲಿನ ಪ್ರಶಸ್ತಿಯನ್ನ ಗಣಿತಶಾಸ್ತ್ರಜ್ಞರಾದ ವ್ಯಾಸ್ ಮೇಯರ್ ಅವರಿಗೆ ಕೊಡಲಾಗ್ತಾ ಇದೆ. ನಮ್ಮ ಭಾರತೀಯ ಮೂಲದ ಅಮೆರಿಕನ್ ಗಣಿತಶಾಸ್ತ್ರಜ್ಞ ಆರ್ ಶ್ರೀನಿವಾಸ್ ವರ್ಧನ್ ಅವರಿಗೆ ಈ ಪ್ರಶಸ್ತಿಯನ್ನ 2007ರಲ್ಲಿ ಸಂದಿತ್ತು. ಇದು ಒಂದು ವಿಶ್ವದಲ್ಲೇ ಅತ್ಯುನ್ನತ ಪ್ರಶಸ್ತಿಯಂತೆ. ಈ ಗಣಿತಶಾಸ್ತ್ರಜ್ಞ ಆರ್ ಶ್ರೀನಿವಾಸ್ ವರ್ಧನ್ ಅವರಿಗೆ ಸಂಭವನೀಯತೆಯ ಸಿದ್ಧಾಂತಕ್ಕೆ ಈ ಪ್ರಶಸ್ತಿಯನ್ನ ನೀಡಲಾಗಿತ್ತು. ಅದು 2017ರಲ್ಲಿ. ಈಗ ಈ 2017ನೇ ಸಾಲಿನ ಖ್ಯಾತ ಅಬೆಲ್ ಗಣಿತ ಪ್ರಶಸ್ತಿಯನ್ನ ವ್ಯಾಸ್ ಮೇಯರ್ ಅವರಿಗೆ ದೊರೆತಿದೆ. ರಾಷ್ಟ್ರೀಯ ವಯೋಶ್ರೀ ಯೋಜನೆಗೆ ಕೇಂದ್ರ ಚಾಲನೆ. ಈ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಂತ ಒಂದು ವಿನೂತನ ಯೋಜನೆಯನ್ನು ಕೇಂದ್ರ ಸರ್ಕಾರದವರು ಆರಂಭವನ್ನ ಮಾಡಿದ್ದಾರೆ. ಈ ಯೋಜನೆ ಬಡತನ ರೇಖೆಗಿಂತ ಕೆಳಗಿರುವ ಹಿರಿಯ ಅಂಗವಿಕಲ ನಾಗರಿಕರಿಗೆ ಭೌತಿಕ ನೆರವು ಮತ್ತೆ ಅವರ ಜೀವನಕ್ಕೆ ಸಹಾಯ ನೀಡುವುದು ಒಂದು ಇದರ ಯೋಜನೆಯ ಉದ್ದೇಶ. ಇದು ಭಾರತ ಸರ್ಕಾರ ಪ್ರಪ್ರಥಮವಾಗಿ ಈ ಯೋಜನೆಯನ್ನ ಜಾರಿಗೊಳಿಸ್ತಾ ಇದೆ. ನಮ್ಮ ದೇಶದಲ್ಲಿ ಸುಮಾರು 5.2 ಲಕ್ಷ ಹಿರಿಯ ನಾಗರಿಕರು ಇದ್ದಾರೆ, ಅವರಿಗೆ ಇದನ್ನು ಅನುಕೂಲವಾಗಲಿದೆ ಅಂತೆ. ಆಮೇಲೆ 2011ರ ಜನಗಣತಿ ಪ್ರಕಾರ 10.38 ಕೋಟಿ ಮಂದಿ ಹಿರಿಯ ನಾಗರಿಕರಿದ್ರು. ಅದರಲ್ಲಿ 6.7% ಮಂದಿ ಒಂದಲ್ಲ ಒಂದು ಬಗೆಯ ವೃದ್ಧಾಪ ಅಂಗವೈಕಲ್ಯದಿಂದ ಬಳಲ್ತಾ ಇದ್ದಾರೆ. ಮತ್ತೆ 2026ರ ವೇಳೆಗೆ ನಮ್ಮ ದೇಶದ ವೃದ್ಧರ ಸಂಖ್ಯೆ 17.3 ಕೋಟಿಗೆ ಹೆಚ್ಚುವ ನಿರೀಕ್ಷೆ ಇದೆಯಂತೆ. ಈಗ ಈ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮುಖಾಂತರ ನಮ್ಮ ದೇಶದ ಸುಮಾರು 5.2 ಲಕ್ಷ ಹಿರಿಯ ನಾಗರಿಕರು ಈ ಒಂದು ಯೋಜನೆ ಮುಖಾಂತರ ಅನುಕೂಲವನ್ನ ಪಡೆಯಲಿದ್ದಾರಂತೆ. ಈ ಯೋಜನೆಯ ಪ್ರಮುಖ ಅಂಶಗಳು ಏನೇನಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ಈ ಯೋಜನೆಯ ಪ್ರಮುಖ ಅಂಶಗಳು: ಈ ಯೋಜನೆ ಅಡಿ ಬಡತನ ರೇಖೆ ಅಡಿ ಬರುವ ಎಲ್ಲಾ ಅಂಗವೈಕಲ್ಯ ಹೊಂದಿರುವ ವೃದ್ಧರಿಗೆ ಸಾಧನ ಸಲಕರಣೆಗಳನ್ನು ಮತ್ತೆ ಜೀವನ ಆಧಾರ ಸಾಧನಗಳನ್ನು ಕಲ್ಪಿಸಲಾಗುತ್ತಂತೆ ಈ ಒಂದು ಯೋಜನೆ ಮುಖಾಂತರ. ಈ ಯೋಜನೆಯನ್ನ ಕೃತಕ ಹಾಲು ಉತ್ಪಾದನಾ ನಿಗಮ ಇವರು ಅನುಷ್ಠಾನಕ್ಕೆ ತರಲಿದ್ದಾರಂತೆ. ಮತ್ತೆ ಈ ಒಂದು ಯೋಜನೆ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಡಿ ಕಾರ್ಯವನ್ನ ನಿರ್ವಹಿಸುತ್ತಂತೆ. ವೃದ್ಧರಿಗೆ ಈ ಯೋಜನೆ ಅಡಿ ಅಂದ್ರೆ ಯಾರು ಈ ಯೋಜನೆ ಅಡಿ ಫಲಾನುಭವಿಗಳು ಅರ್ಹರಾಗ್ತಾರೋ ಅವರಿಗೆ ವಾಕಿಂಗ್ ಸ್ಟಿಕ್, ಮೊಣಗೈ ಕ್ರಚ್, ವಾಕರ್, ಕ್ರಚರ್, ಟ್ರೈಪ್ಯಾಡ್ ಅಥವಾ ಕ್ವಾಡ್ ಪ್ಯಾಡ್, ಶ್ರವಣ ಸಾಧನ, ಗಾಲಿ ಕುರ್ಚಿ, ಕೃತಕ ದಂತಪಕ್ತಿ ಹಾಗೂ ಕನ್ನಡಕಗಳನ್ನ ಪಡೆಯಲಿದ್ದಾರಂತೆ. ಈ ಫಲಾನುಭವಿಗಳನ್ನು ಅಂದ್ರೆ ಈ ಯೋಜನೆ ಅಡಿ ಅರ್ಹರಾದ ಫಲಾನುಭವಿಗಳನ್ನು ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಆಯ್ಕೆಯನ್ನ ಮಾಡಲಿದ್ದಾರೆ. ಮತ್ತೆ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದ ಸಮಿತಿಯನ್ನ ಪ್ರತಿ ಜಿಲ್ಲೆಯಲ್ಲಿ ಈ ಫಲಾನುಭವಿಗಳನ್ನ ಆಯ್ಕೆ ಮಾಡುತ್ತಂತ ಅಧಿಕೃತ ಮೂಲಗಳು ತಿಳಿಸಿವೆ. ಓಕೆ, ಇದೊಂದು ಹೊಸ ಯೋಜನೆ. ಪ್ರಾಣಿ ಕಲ್ಯಾಣ ಮಂಡಳಿಗೆ ಪರಿಸರ ಸಚಿವ ಅಧ್ಯಕ್ಷ. ಪ್ರಾಣಿ ಕಲ್ಯಾಣ ಮಂಡಳಿ ಅಂದ್ರೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ. ಇದರ ಅಧ್ಯಕ್ಷರನ್ನ ಮೊದಲು ಸರ್ಕಾರದ ಹೊರಗಿನವರಿಗೆ ಅಂದ್ರೆ ಈ 55 ವರ್ಷಗಳ ಮಟ್ಟ ಸರ್ಕಾರದ ಹೊರಗಿನವರಿಗೆ ಈ ಒಂದು ಮಂಡಳಿಯ ಅಧ್ಯಕ್ಷರನ್ನ ಮಾಡ್ತಿದ್ರು. ಅವರು ಸಾಮಾನ್ಯವಾಗಿ ಗಣ್ಯ ಹಿರಿಯ ನಾಗರಿಕರು ಅಥವಾ ಪ್ರಾಣಿ ಕಲ್ಯಾಣ ಹೋರಾಟಗಾರರು ಅಥವಾ ನಿವೃತ್ತ ನ್ಯಾಯಮೂರ್ತಿಗಳು ಇದರ ಅಧ್ಯಕ್ಷರಾಗಿ ಅಂದ್ರೆ ಈ ಒಂದು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಆಯ್ಕೆಯನ್ನ ಆಗ್ತಿದ್ರು. ಇವರು ಸರ್ಕಾರದ ಹೊರಗಿನವರು. ಈಗ ಕೇಂದ್ರ ಸರ್ಕಾರದವರು ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಏನಂದ್ರೆ ಈ ಭಾರತದ ಪ್ರಾಣಿ ಕಲ್ಯಾಣ ಮಂಡಳಿಯ ಅಧ್ಯಕ್ಷರಾಗಿ ಪರಿಸರ ಸಚಿವರನ್ನು ನೇಮಕ ಮಾಡಿ ಅಂತ ಅಧಿಸೂಚನೆಯನ್ನ ಹೊರಡಿಸಿದೆ. ಈ ಒಂದು ಮಂಡಳಿ ಅರಣ್ಯ ಮತ್ತು ಹವಾಮಾನ ಬದಲಾವಣೆ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಂತೆ. ಇದೊಂದು ದೇಶದ ಅತ್ಯುನ್ನತ ಸಲಹಾ ಸಂಸ್ಥೆಯಾಗಿದಂತೆ. ಈಗ ಈ ಒಂದು ಪ್ರಾಣಿ ಕಲ್ಯಾಣ ಮಂಡಳಿಗೆ ಭಾರತ ಈ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು
ನೇಮಕವನ್ನು ಮಾಡಿ ಅಂತ ಕೇಂದ್ರ ಸರ್ಕಾರದವರು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ, ಇದರ ಅರ್ಥವನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಪ್ರಾಣಿ ಕಲ್ಯಾಣ ಮಂಡಳಿ. ಇದು ಒಂದು ಸ್ಟ್ಯಾಟ್ಯುಟರಿ ಅಡ್ವೈಸರಿ ಬಾಡಿ, ಅಂದ್ರೆ ಶಾಸನಬದ್ಧ ಸಲಹಾ ಅಂತೆ. ಶಾಸನಬದ್ಧ ಸಲಹಾ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ, ಅಂದ್ರೆ ಇದೊಂದು ಸಂಸ್ಥೆ, ಒಂದು ಆರ್ಗನೈಸೇಷನ್. ಇದು ಪಾರ್ಲಿಮೆಂಟ್ ಅವರು ಕ್ರಿಯೇಟ್ ಮಾಡಿದ್ದು. ಇದು ಬೇರೆ ಆರ್ಗನೈಸೇಷನ್ಗಳ ಒಂದು ಆಕ್ಟಿವಿಟೀಸ್ ಅನ್ನ ಚೆಕ್ ಮಾಡುತ್ತೆ. ಅಂದ್ರೆ ಅವರು ಈ ಲಾಸ್ ಗಳನ್ನ, ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇದಾರಲ್ಲ ಅಂತ ಒಂದು ಅಥಾರಿಟಿ ಈ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಇದೆಯಲ್ಲ ಅದಕ್ಕೆ ಇರುತ್ತೆ. ಇದು ಬೇರೆ ಆರ್ಗನೈಸೇಷನ್ ಆಕ್ಟಿವಿಟೀಸ್ ಗಳನ್ನ ಚೆಕ್ ಮಾಡುತ್ತೆ, ಅಂದ್ರೆ ಲಾಸ್ ಅಂಡ್ ರೂಲ್ಸ್ ಫಾಲೋ ಮಾಡ್ತಾ ಇದೆಯಲ್ಲ ಅಂತ ಚೆಕ್ ಮಾಡುತ್ತೆ. ಇದು ಈ ಒಂದು ಅನಿಮಲ್ ವೆಲ್ಫೇರ್ ಬೋರ್ಡ್ ಏನು ಪ್ರಾಣಿ ಕಲ್ಯಾಣ ಮಂಡಳಿ ಇದೆಯಲ್ಲ, ಇದು ಕೂಡ ಒಂದು ಸ್ಟ್ಯಾಟ್ಯುಟರಿ ಅಡ್ವೈಸರಿ ಬಾಡಿ, ಒಂದು ಶಾಸನಬದ್ಧ ಸಲಹಾ ಸಂಸ್ಥೆ. ಇದು ಗೌರ್ಮೆಂಟ್ ಅನ್ನ ಅಡ್ವೈಸ್ ಮಾಡ್ತಾ ಇರುತ್ತೆ. ಇದು ಸ್ಥಾಪನೆ ಆಗಿದ್ದು 1962ರಲ್ಲಿ ಅಂಡರ್ ದ ಸೆಕ್ಷನ್ 4 ಆಫ್ ದ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ಸ್ ಆಕ್ಟ್ 1960. ಇದರ ಮೂಲಕ ಇದು 1962ರಲ್ಲಿ ಈ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಪ್ರಾಣಿ ಕಲ್ಯಾಣ ಮಂಡಳಿ ಸ್ಥಾಪನೆ ಆಗಿದ್ದು, ಇದರ ಮೇನ್ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡುವುದರಲ್ಲಿ ಒಂದು ಮಹತ್ವದ ಒಂದು ಕಾರ್ಯವನ್ನು ನಿರ್ವಹಿಸಿದರು ರುಕ್ಮಿಣಿ ದೇವಿ ಅರುಂದಲೆ. ಇವರು ಒಂದು ಇನ್ಸ್ಟ್ರೂಮೆಂಟಲ್ ಇನ್ ಸೆಟ್ಟಿಂಗ್ ಆಫ್ ದಿಸ್ ಬಾಡಿ ಅಂತ, ದಿಸ್ ಬೋರ್ಡ್. ಆಮೇಲೆ ಇದರ ಫಸ್ಟ್ ಚೇರ್ಮನ್ ಅಧ್ಯಕ್ಷರಾಗಿದ್ದರು ಇವರು ರುಕ್ಮಿಣಿ ದೇವಿ ಅರುಂದಲನೆ. ಇವರು ಇದರ ಒಂದು ಫಸ್ಟ್ ಚೇರ್ಮನ್ ಆಗಿದ್ದರಂತೆ. ಆಮೇಲೆ ಈ ಒಂದು ಬೋರ್ಡ್ ಅಲ್ಲಿ, ಒಂದು ಮಂಡಳಿಯಲ್ಲಿ 28 ಮೆಂಬರ್ಸ್ ಇರ್ತಾರೆ. 3 ವರ್ಷಗಳ ಅವಧಿಗೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಸ್ಟಾರ್ಟಿಂಗ್ ಇನಿಷಿಯಲಿ ಈ ಒಂದು ಮಂಡಳಿ ಮಿನಿಸ್ಟ್ರಿ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರ್ ಸಚಿವಾಲಯದ ಅಡಿ ಇದನ್ನ ಕೆಲಸ ಮಾಡ್ತಿತ್ತು. ಈಗ ಅದು ಅಂದ್ರೆ 1990ರಲ್ಲಿ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ಈ ಒಂದು ಸಚಿವಾಲಯದಡಿ ಈ ಅನಿಮಲ್ ವೆಲ್ಫೇರ್ ಬೋರ್ಡ್ ಕೆಲಸನ ಮಾಡ್ತಾ ಇದೆ. ಇದರ ಫಂಕ್ಷನ್ಸ್ ಏನಂದ್ರೆ, ಯಾವುದೇ ಒಂದು ಬೇರೆ ಅನಿಮಲ್ ವೆಲ್ಫೇರ್ ಆರ್ಗನೈಸೇಷನ್ ಅಂದ್ರೆ ಬೇರೆ ಪ್ರಾಣಿ ಕಲ್ಯಾಣ ಸಂಘಟನೆಗಳ ಒಂದು ರೆಕಾಗ್ನಿಷನ್ ಅನ್ನ ಈ ಒಂದು ಸಂಸ್ಥೆಯನ್ನ ಮಾಡುತ್ತೆ ಈ ಒಂದು ಮಂಡಳಿ. ಅದೇ ರೀತಿ ಈ ಸಂಸ್ಥೆ ಈ ಒಂದು ಸಂಘಗಳಿಗೆ ಅಂದ್ರೆ ಪ್ರಾಣಿ ಕಲ್ಯಾಣ ಸಂಘಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಅನ್ನ ಕೊಡುತ್ತೆ. ಅಂದ್ರೆ ಹಣವನ್ನ ಅವರಿಗೆ ಅಸಿಸ್ಟೆನ್ಸ್ ಕೊಡುತ್ತೆ. ಅಂದ್ರೆ ಒಂದು ಪ್ರಾಣಿಗಳನ್ನ ಅಭಿವೃದ್ಧಿ ಮಾಡೋಸ್ಕರ, ಅವು ಕನ್ಸರ್ವ್ ಮಾಡೋಗೋಸ್ಕರ ಒಂದು ಹಣವನ್ನ ಅವರಿಗೆ ಅಸಿಸ್ಟೆನ್ಸ್ ಕೊಡ್ತಾರೆ. ಆಮೇಲೆ ಅನಿಮಲ್ ವೆಲ್ಫೇರ್ ಲಾಸ್ ಅಂಡ್ ರೂಲ್ಸ್ ಅಂದ್ರೆ ರೂಲ್ಸ್ ಮಾಡ್ತಾರೆ. ಈ ಒಂದು ಪ್ರಾಣಿಗಳ ಕಲ್ಯಾಣಗೋಸ್ಕರ ಶಾಸನಗಳು ಮತ್ತೆ ರೂಲ್ಸ್ ಗಳನ್ನ ಈ ಅನಿಮಲ್ ವೆಲ್ಫೇರ್ ಬೋರ್ಡ್ ಅವರು ಮಾಡ್ತಾರೆ. ಅದೇ ರೀತಿ ಪ್ರಾಣಿಗಳ ಬಗ್ಗೆ ಮತ್ತೆ ಪ್ರಾಣಿಗಳನ್ನು ಹಿಂಸೆ ಮಾಡಬಾರದಂತ ಒಂದು ಅವೇರ್ನೆಸ್ ಅನ್ನ ಜನರಿಗೆ ತಿಳಿಸುವುದು ಈ ಒಂದು ಅನಿಮಲ್ ವೆಲ್ಫೇರ್ ಬೋರ್ಡ್ ನ ಒಂದು ಉದ್ದೇಶ, ಒಂದು ಫಂಕ್ಷನ್. ಓಕೆ. BSF ತುಕ್ಕಡಿಗೆ ತನುಶ್ರೀ ನಾಯಕತ್ವ. ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗಡಿ ಭದ್ರತಾ ಪಡೆಯ ಫೀಲ್ಡ್ ಆಫೀಸರ್ ತುಕ್ಕಡಿ ಮುಖ್ಯಸ್ಥರಾಗಿ ತನುಶ್ರೀ ಅವರನ್ನ ಆಯ್ಕೆನ ಮಾಡಲಾಗಿದೆ. ಈ 51 ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೊಬ್ಬರನ್ನ ಈ BSF ನ ಫೀಲ್ಡ್ ಆಫೀಸರ್ ಆಗಿ ಮಹಿಳೆಯರಿಗೆ ನೇಮಕನ ಮಾಡಿದ್ದು ಫಸ್ಟ್ ಅಂತ ಈ ತನುಶ್ರೀ ಅವರು. ಓಕೆ. ಇವರು ರಾಜಸ್ಥಾನದ ಬಿಕಾನೇರ್ ಅವರು. ಇವರು 25 ವರ್ಷದ ವಯಸ್ಸಿನವರು. ಇವರು ತನುಶ್ರೀ ಪಾರಿಕ್ ಅಂತ ಇವರ ಹೆಸರು. ಇವರು ಕೇಂದ್ರ ಲೋಕಸೇವಾ ಆಯೋಗ 2014ರಲ್ಲಿ ಇವರು ಆಯ್ಕೆನ ಆಗಿದ್ರು. ಈಗ ಅಧಿಕಾರಿ ಶ್ರೇಣಿಯೊಂದಿಗೆ BSFಗೆ ಸೇರ್ಪಡೆಗೊಂಡಿದ್ರು. ಈಗ ಇವರು ಈ BSF ನ ಫೀಲ್ಡ್ ಆಫೀಸರ್ ನ ಮುಖ್ಯಸ್ಥರಾಗಿ ನೇಮಕನ ಆಗಿದ್ದಾರೆ. ಸಮೀಕ್ಷೆ. ದೇಶದಲ್ಲೇ ಮಂಗಳೂರು ಜೀವನ ಯೋಗ್ಯ ನಗರ. ಈ ದೇಶದಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಜೀವನವನ್ನ ಸಾಗಿಸಲು ನಮ್ಮ ಕರ್ನಾಟಕದ ಮಂಗಳೂರು ಸೂಕ್ತ ಒಂದು ಪ್ರಶಸ್ತ ತಾಣ ಅಂತ ಎಂಬ ಪಟ್ಟಿಯಲ್ಲಿ ಹೆಸರನ್ನ ಪಡೆದುಕೊಂಡಿದೆ. ಅದೇ ರೀತಿ ಮಂಗಳೂರು ಜಾಗತಿಕ ಆರೋಗ್ಯ ಸೇವೆಗಳ ಪಟ್ಟಿಯಲ್ಲೂ 12ನೇ ಸ್ಥಾನನ ಪಡೆದುಕೊಂಡಿದೆ. ಈ ಒಂದು ಸಮೀಕ್ಷೆ nimbio.com ವೆಬ್ಸೈಟ್ ಅವರು ನಡೆಸಿದ್ರು. ಮತ್ತೆ ನಮ್ಮ ಕರ್ನಾಟಕದ ಮಂಗಳೂರು ಒಳ್ಳೆಯ ಗುಣಮಟ್ಟದ ಜೀವನ ಸಾಗಿಸಲು ಪ್ರಶಸ್ತವಾದ ತಾಣಗಳ ಪಟ್ಟಿಯಲ್ಲಿ ವಿಶ್ವದಲ್ಲೇ 41ನೇ ಸ್ಥಾನನ ಪಡೆದುಕೊಂಡಿದೆ. ಇದು ಸ್ಯಾನ್ ಫ್ರಾನ್ಸಿಸ್ಕೋ ನಗರನ ಹಿಂದಿಕ್ಕಿದ್ದಂತೆ. ಮತ್ತೆ ಈ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಆಸ್ಟ್ರೇಲಿಯಾದ ಕ್ಯಾನ್ಬೆರಾ ಪಡೆದುಕೊಂಡಿದೆ. ವೆನೆಜುವೆಲಾ 143ನೇ ಸ್ಥಾನವನ್ನ ಪಡೆದಿದೆ, ಅದು ಕೊನೆಯ ಸ್ಥಾನದಲ್ಲಿದಂತೆ. ಮತ್ತೆ ಏಷ್ಯಾದಲ್ಲಿ ಬಂದ್ರೆ ಟರ್ಕಿಯಾ ಬೂರ್ಸೋ ನಗರವನ್ನ ಹೊರತುಪಡಿಸಿದರೆ, ಅಂದ್ರೆ ಟರ್ಕಿಯಾ ಬೂರ್ಸೋ ನಂತರ ಮಂಗಳೂರು 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಮತ್ತೆ ಏಷ್ಯಾ ಮಟ್ಟದಲ್ಲಿ 9ನೇ ಸ್ಥಾನದಲ್ಲಿ ದುಬೈ ಇದೆ. ಅಬುದಾಬಿ 5ನೇ ಅತ್ಯುತ್ತಮ ನಗರನ ಎನಿಸಿಕೊಂಡಿದೆ. ಮತ್ತೆ ನಮ್ಮ ಭಾರತೀಯ ನಗರಗಳ ಪೈಕಿ ಪುಣೆ 77, ಹೈದರಾಬಾದ್ 96, ಬೆಂಗಳೂರು 108, ಗುರ್ವಾ 1120, ಚೆನ್ನೈ 128, ದಿಲ್ಲಿ 130, ಕೋಲ್ಕತ್ತಾ 138, ಮುಂಬೈ 139ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಒಟ್ಟಾರೆಯಾಗಿ ಈ ದೇಶದಲ್ಲಿ ಗುಣಮಟ್ಟದ ಜೀವನ ಸಾಗಿಸಲು ಅತ್ಯಂತ ಪ್ರಶಸ್ತ ತಾಣ ಎಂಬ ಪಟ್ಟಿಯಲ್ಲಿ ನಮ್ಮ ಭಾರತ 51ನೇ ಸ್ಥಾನನ ಪಡೆದುಕೊಂಡಿದೆ. ಅದರಲ್ಲಿ ನಮ್ಮ ಮಂಗಳೂರು
ವಿಶ್ವದಲ್ಲಿ 41ನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತೆ ಏಷ್ಯಾದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತೆ ಜಾಗತಿಕ ಆರೋಗ್ಯ ಸೇವೆಗಳ ಪಟ್ಟಿಯಲ್ಲಿ ಮಂಗಳೂರು 12ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಒಂದು ಸಮೀಕ್ಷೆ nimbio.com ವೆಬ್ಸೈಟ್ ಅವರು ನಡೆಸಿದರು. ಓಕೆ, ರಾಯಚೂರು ರಾಜ್ಯದ ಮೊದಲ ಕ್ಯಾಶ್ಲೆಸ್ ರೈಲು ನಿಲ್ದಾಣ. ಈ ನಮ್ಮ ದೇಶದಲ್ಲಿ ಎಲ್ಲಾ ರೈಲು ನಿಲ್ದಾಣಗಳಲ್ಲಿ ನಗದು ರಹಿತ ವಹಿವಾಟನ ನಡೆಸೋಗೋಸ್ಕರ ಕೇಂದ್ರ ಸರ್ಕಾರವು ಹಂತ ಹಂತವಾಗಿ ಸಿದ್ಧವನ್ನ ಪಡಿಸ್ತಾ ಇದ್ದಾರೆ. ಈಗ ನಮ್ಮ ಕರ್ನಾಟಕದ ರಾಯಚೂರು ರಾಜ್ಯದ ಮೊದಲ ಕ್ಯಾಶ್ಲೆಸ್ ರೈಲು ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವನ್ನ ಆಗಿದೆ. ಇಲ್ಲಿ ಕ್ಯಾಶ್ಲೆಸ್ ವ್ಯವಸ್ಥೆಯನ್ನ ಅಳವಡಿಸಿದಾರಂತೆ. ಈಗ ಕಂಪ್ಲೀಟ್ ಆಗಿ ಇಲ್ಲಿ ಟಿಕೆಟ್ ಅನ್ನು ಪಡೆಯಬೇಕಾದ್ರೆ ಅಥವಾ ಆಹಾರ ಪದಾರ್ಥಗಳನ್ನು ಪಡೆಯಬೇಕಾದ್ರೆ, ಪಾರ್ಸಲ್ ಬುಕಿಂಗ್ ಮಾಡಬೇಕಾದ್ರೆ, ಪಾರ್ಕಿಂಗ್ ಶುಲ್ಕವನ್ನ ಕಟ್ಟಬೇಕಾದ್ರೆ ಎಲ್ಲವನ್ನು ಇಲ್ಲಿ ನಗದು ರಹಿತ ವಹಿವಾಟ ಮೂಲಕ ನಾವು ಕಟ್ಟಬಹುದು. ಅಂದ್ರೆ ಡಿಜಿಟಲ್ ಪಾವತಿಯನ್ನ ನಾವು ಮಾಡಬಹುದು. ಅಂದ್ರೆ ATM ಕಾರ್ಡ್ಸು, ಕ್ರೆಡಿಟ್ ಕಾರ್ಡ್ಸು, ಡೆಬಿಟ್ ಕಾರ್ಡ್ಸ್ ಯೂಸ್ ಮಾಡ್ಕೊಂಡು ನಾವು ಹಣವನ್ನ ಪಾವತಿ ಮಾಡಬಹುದು. ಹಾಗಾಗಿ ರಾಯಚೂರು ರಾಜ್ಯದ ಮೊದಲ ಕ್ಯಾಶ್ಲೆಸ್ ರೈಲು ನಿಲ್ದಾಣ ಎಂಬ ಹೆಸರಿಗೆ ಪಾತ್ರವನ್ನ ಆಗಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕೇಳಬಹುದು ಕ್ವಶನ್ಸ್. ಯಾವ ಜಿಲ್ಲೆ ರಾಜ್ಯದ ಮೊದಲ ಕ್ಯಾಶ್ಲೆಸ್ ರೈಲು ನಿಲ್ದಾಣ ಎಂಬ ಹೆಸರಿಗೆ ಪಾತ್ರವಾಗಿದೆ ಅಂದ್ರೆ ಅದು ರಾಯಚೂರು. ಓಕೆ, ಆಸ್ಟ್ರೇಲಿಯಾ ವೇಗಿ ಶಾನ್ ಟೈಟ್ ಕ್ರಿಕೆಟ್ಗೆ ವಿದಾಯ. ಆಸ್ಟ್ರೇಲಿಯಾದ ವೇಗದ ಬೌಲರ್ ಅಂತ ಪ್ರಸಿದ್ಧವಾಗಿರುವ ಶಾನ್ ಟೈಟ್ ಇವರು ನಿನ್ನೆ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ದಾರೆ. ಇವರು ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಕಳೆದ ವರ್ಷ ನಮ್ಮ ಭಾರತದ ವಿರುದ್ಧ ಸಿಡ್ನಿಯಲ್ಲಿ ಆಡಿದರು. ಈ T20 ಮ್ಯಾಚ್ ನಲ್ಲಿ ಅಲ್ಲಿ ಅದೇ ಇವರ ಕೊನೆಯ ಪಂದ್ಯ ಅಂತೆ. ಮತ್ತು 2007ರಲ್ಲಿ ಆಸ್ಟ್ರೇಲಿಯಾ ತಂಡ ಏಕದಿನ ವಿಶ್ವಕಪ್ ಗೆಲ್ಲುವಲ್ಲಿ ಇವರು ಮಹತ್ವದ ಒಂದು ಪಾತ್ರವನ್ನು ವಹಿಸಿದ್ರಂತೆ. ಈಗ ಇವರು ಈ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ದಾರೆ. 32ನೇ ಬಾರಿ ಸಂತೋಷ್ ಟ್ರೋಫಿ ಗೆದ್ದ ಬಂಗಾಳ. ಈ ನಮ್ಮ ದೇಶೀಯ ಫುಟ್ಬಾಲ್ನ ಬಲಿಷ್ಠ ತಂಡವಾದ ಪಶ್ಚಿಮ ಬಂಗಾಳ ಇದು 32ನೇ ಬಾರಿಗೆ ಪ್ರತಿಷ್ಠಿತ ಸಂತೋಷ್ ಟ್ರೋಫಿಯನ್ನ ಗೆದ್ದುಕೊಂಡಿದಂತೆ. ಈ ಸಂತೋಷ್ ಟ್ರೋಫಿ GMC ಸ್ಟೇಡಿಯಂ, ಈ ಅಥ್ಲೆಟಿಕ್ಸ್ ಸ್ಟೇಡಿಯಂ ಇದು ಹೈದರಾಬಾದ್ ನಲ್ಲಿದೆ. ಅಲ್ಲಿ ಈ ಒಂದು ಸಂತೋಷ್ ಟ್ರೋಫಿ ಪಂದ್ಯವನ್ನ ಅಲ್ಲಿ ಆಯೋಜಿಸಲಾಗಿತ್ತು. ಆ ಫೈನಲ್ ಪಂದ್ಯದಲ್ಲಿ ಗೋವಾದ ವಿರುದ್ಧ ಅಂದ್ರೆ ಗೋವಾದ ತಂಡವನ್ನ ಸೋಲಿಸಿ ಈ ಸಂತೋಷ್ ಟ್ರೋಫಿಯನ್ನ ಪಶ್ಚಿಮ ಬಂಗಾಳದವರು ಗೆದ್ದುಕೊಂಡಿದ್ದಾರೆ. ಇವರು ಈ ಬಂಗಾಳ ತಂಡ 71ನೇ ಆವೃತ್ತಿಯ ಸಂತೋಷ್ ಟ್ರೋಫಿ ಫುಟ್ಬಾಲ್ ಟೂರ್ನಲ್ಲಿ 32ನೇ ಬಾರಿಗೆ ಪ್ರಶಸ್ತಿಯನ್ನ ಗೆದ್ದುಕೊಂಡಿದಂತೆ ಅಂತ ಒಂದು ಸಾಧನೆಯನ್ನ ಮಾಡಿದೆ. ಅಂದ್ರೆ ಈ ಬಂಗಾಳ ತಂಡ 71ನೇ ಆವೃತ್ತಿ ಒಂದು ಟ್ರೋಫಿಯನ್ನ ಆಡಿದೆ. ಅದರಲ್ಲಿ ಈಗ ಅವರು 32ನೇ ಬಾರಿಗೆ ಈ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರಂತೆ. ಮತ್ತೆ 8 ಬಾರಿ ಈ ಪ್ರಶಸ್ತಿಯನ್ನ ಪಂಜಾಬ್ ಅವರು ಗೆದ್ದುಕೊಂಡಿದ್ದಾರೆ. ಮತ್ತೆ ನಂತರ ಕೇರಳ, ಗೋವಾ, ಸರ್ವಿಸ್ ಇವರು 5 ಬಾರಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. ಮತ್ತೆ 32ನೇ ಬಾರಿ ಪಶ್ಚಿಮ ಬಂಗಾಳದವರು ಈ ಸಂತೋಷ್ ಟ್ರೋಫಿಯನ್ನ ಗೆದ್ದುಕೊಂಡಿದ್ದಾರೆ. ನೋಡೋಣ ನಾವು. ಹಾಲಿ ಫಾರ್ಮುಲಾ 1 ಋತುವಿನ ಮೊದಲ ರೇಸ್ ಆಸ್ಟ್ರೇಲಿಯನ್ GP ಗೆದ್ದ ಬಾಲಕನ ಹೆಸರೇನು? ಅವರ ಹೆಸರು ಸೆಬಾಸ್ಟಿಯನ್ ವೆಟೆಲ್. ಇದರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ. ನೆಕ್ಸ್ಟ್, ಆಸ್ಟ್ರಿಯಾದಲ್ಲಿ ಮುಕ್ತಾಯಗೊಂಡ ವಿಶೇಷ ಒಲಿಂಪಿಕ್ಸ್ ನಲ್ಲಿ ಭಾರತ ಜಯಿಸಿದ ಒಟ್ಟು ಪದಕಗಳೆಷ್ಟು? ಇದು 73. ACC ಎಮರ್ಜಿಂಗ್ ಕಪ್ ಕ್ರಿಕೆಟ್ ಟೂರ್ನಿಯ ಹಾಲಿ ಚಾಂಪಿಯನ್ ತಂಡ ಯಾವುದು? ಇದರ ಭಾರತ. ಪ್ರಸಕ್ತ ವರ್ಷದ IPL ನಲ್ಲಿ ಹೆಸರನ್ನು ಪರಿಷ್ಕರಿಸಿಕೊಂಡ ತಂಡ ಯಾವುದು? ಪುಣೆ ಸೂಪರ್ ಜೈಂಟ್ಸ್. ಆಸ್ಟ್ರೇಲಿಯನ್ GPಯಲ್ಲಿ ಫೋರ್ಸ್ ಇಂಡಿಯಾದ ಸೆರ್ಗಿಯೋ ಪರೇಜ್ ಎಷ್ಟನೇ ಸ್ಥಾನ ಪಡೆದರು? ಇವರು 7ನೇ ಸ್ಥಾನವನ್ನ ಪಡೆದುಕೊಂಡಿದ್ರು. ನಿನ್ನೆ ತಾನೇ ಡಿಸ್ಕಸ್ ಮಾಡಿದೆ. 2018ರ ಪುರುಷರ ಹಾಕಿ ವಿಶ್ವಕಪ್ ಎಲ್ಲಿ ನಡೆಯಲಿದೆ? ಭುವನೇಶ್ವರದಲ್ಲಿದೆ. ಇದು ಒಡಿಶಾದಲ್ಲಿ ಬರುತ್ತೆ ಭುವನೇಶ್ವರ. 2018ರ ಪುರುಷರ ಹಾಕಿ ವಿಶ್ವಕಪ್ ಭುವನೇಶ್ವರದಲ್ಲಿ ನಡೆಯಲಿದೆ. ಸಿವಿ ಬಿಲಿನ್ ಯಾವ ಕ್ರಿಕೆಟ್ ಪ್ರಸಿದ್ಧಿ? ಕ್ರಿಕೆಟ್. ಓಕೆ, ನೆಕ್ಸ್ಟ್, 105ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನ ಎಲ್ಲಿ ನಡೆಯಲಿದೆ? ಇದು ಉಸ್ಮಾನಿಯಾ ಯೂನಿವರ್ಸಿಟಿ ಹೈದರಾಬಾದಲ್ಲಿ ನಡೆಯಲಿದೆ. 105ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನ. ವಿಶ್ವ ಕ್ಷಯರೋಗ ದಿನವನ್ನು ಎಂದು ಆಚರಿಸುತ್ತೇವೆ? ಇದು ಮಾರ್ಚ್ 24ರಂದು ವಿಶ್ವ ಕ್ಷಯರೋಗ ದಿನವನ್ನು ನಾವು ಆಚರಿಸುತ್ತೇವೆ. 2017ನೇ ಸಾಲಿನ ಎಬೆಲ್ ಪ್ರಶಸ್ತಿಯನ್ನು ಪಡೆದ ಗಣಿತ ಶಾಸ್ತ್ರಜ್ಞ ಯಾರು? ಇದು ವೇವೆಸ್ ಮೇಯರ್. ಇದರ ಬಗ್ಗೆ ಹೇಳಿದ್ದೆ. ಇತ್ತೀಚೆಗೆ ನಿಧನ ಹೊಂದಿದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ಅಶೋಕ್ ಮಿತ್ರನ್ ಯಾವ ಭಾಷೆಯ ಸಾಹಿತಿ? ಇವರು ತಮಿಳು ಭಾಷೆಯ ಸಾಹಿತಿ. ವಿಶ್ವ ಕ್ಷಯರೋಗ ದಿನ 2017ರ ಥೀಮ್ ಯಾವುದು? ಈ ವಿಶ್ವ ಕ್ಷಯರೋಗ ದಿನದ ಥೀಮು ಯುನೈಟೆಡ್ ಟು ಎಂಡ್ TB, ಲೀವ್ ನೋ ಒನ್ ಬಿಹೈಂಡ್ ಅಂತ ಇದರ ಒಂದು ಥೀಮು. ಯಾವ ವಿದ್ಯುತ್ ಸ್ಥಾವರದ ಆಧುನೀಕರಣದ ಕಾಮಗಾರಿಗೆ ABB ಇಂಡಿಯಾ ಕಂಪನಿಗೆ ಇಂಡಿಯಾ ಸ್ಮಾರ್ಟ್ ಗ್ರಿಡ್ ಫೌಂಡೇಶನ್ ಅನ್ವೇಷಣಾ ಪ್ರಶಸ್ತಿ ಲಭಿಸಿದೆ? ಇದು ಶರಾವತಿ ವಿದ್ಯುತ್ ಸ್ಥಾವರಕ್ಕೆ ಈ ಒಂದು ಪ್ರಶಸ್ತಿಯನ್ನ ದೊರೆತಿದೆ. ನೆಕ್ಸ್ಟ್, ಪ್ರಸ್ತುತ DRDO ಅಧ್ಯಕ್ಷ ಯಾರು? ಎಸ್ ಕ್ರಿಸ್ಟೋಫರ್. ಇವರು ಪ್ರಸ್ತುತ DRDOನ ಅಧ್ಯಕ್ಷರು. ವರ್ಲ್ಡ್ ಬ್ಯಾಂಕ್ನ ಕೇಂದ್ರ ಕಚೇರಿ ಎಲ್ಲಿದೆ? ಓಕೆ, 8ನೇ ಕ್ವಶನ್. ಇದರ ಆನ್ಸರು ವಾಷಿಂಗ್ಟನ್ DC ಯಲ್ಲಿದೆ. ನೆಕ್ಸ್ಟ್,
ವರ್ಲ್ಡ್ ಬ್ಯಾಂಕ್ ಸಿಇಒ ಯಾರು? ಇದು ವರ್ಲ್ಡ್ ಬ್ಯಾಂಕ್ ನ ಸಿಇಒ ಕ್ರಿಸ್ಟಲಿನಾ ಜಾರ್ಜಿಯಾ. 10ನೇ ಕ್ವಶನ್, ಪ್ರಪಂಚದ 3ನೇ ಅತಿದೊಡ್ಡ ಹೈಪರ್ಸೋನಿಕ್ ವಿಂಡ್ ಟನಲ್ ಅನ್ನು ಇಸ್ರೋ ಇತ್ತೀಚೆಗೆ ಎಲ್ಲಿ ನಿರ್ಮಿಸಿದೆ? ಇದು ಕೇರಳದಲ್ಲಿ ಇಸ್ರೋದವರು ಪ್ರಪಂಚದ 3ನೇ ಅತಿದೊಡ್ಡ ಹೈಪರ್ಸೋನಿಕ್ ವಿಂಡ್ ಟನಲ್ ನ ಅವರು ನಿರ್ಮಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, 8ನೇ ಲಾಡ್ಲಿ ಮೀಡಿಯಾ ಅವಾರ್ಡ್ ಪ್ರದಾನ ಕಾರ್ಯಕ್ರಮ ಯಾವ ನಗರದಲ್ಲಿ ನಡೆಯಿತು? ಇದರ ಆನ್ಸರು ನವದೆಹಲಿಯಲ್ಲಿ ಈ 8ನೇ ಲಾಡ್ಲಿ ಮೀಡಿಯಾ ಅವಾರ್ಡ್ ನಡೆಯಿತು. ಓಕೆ, ನಬಾರ್ಡ್ ಬ್ಯಾಂಕ್ ನ ಚೇರ್ಮನ್ ಯಾರು? ಹರ್ಷ ಕುಮಾರ್ ಬನ್ವಾಲ್ ಇವರು ನಬಾರ್ಡ್ ಬ್ಯಾಂಕ್ ನ ಚೇರ್ಮನ್ ಹೌದು. ಓಕೆ, ಪ್ರಸ್ತುತ ಭಾರತದ ರಕ್ಷಣಾ ಸಚಿವರು ಯಾರು? ಅರುಣ್ ಜೇಟ್ಲಿ ಅವರು ಪ್ರಸ್ತುತ ಭಾರತದ ರಕ್ಷಣಾ ಸಚಿವರು. ಮೊದಲು ಮನೋಹರ್ ಪಾರಿಕರ್ ಇದ್ರು, ಅವರು ಮನೋಹರ್ ಪಾರಿಕರ್ ಅವರು ಈಗ ಗೋವಾದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಅದರ ಆ ಒಂದು ರಕ್ಷಣಾ ಸಚಿವಾಲಯದ ಒಂದು ಸಚಿವರು ಈಗ ಅರುಣ್ ಜೇಟ್ಲಿ ಅವರು. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ ಹೋಗಿ ಅಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ ಕೆಪಿಸಿ ಟ್ಯೂಟರ್ ಅಂತ ನೀವು ಟೈಪ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ. ಈ ಪೇಜ್ ನ ನಿಮ್ಮ ರೈಟ್ ನಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ. ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿದಾಗ ನನ್ನ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರ್ತೀರಿ. ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ. ಕೆಲವು ಜನಗಳಿಗೆ ಕನ್ಫ್ಯೂಷನ್ ಇದೆ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಚಾರ್ಜ್ ಮಾಡ್ತಾರಂತೆ. ಇಲ್ಲ, ಇದು ಫ್ರೀ ಆಫ್ ಕಾಸ್ಟ್ ಇದೆ. ಸಬ್ಸ್ಕ್ರೈಬ್ ಮಾಡೋದ್ರ ಉತ್ತೇಜನ ಏನಂದ್ರೆ, ಅದರ ಅಡ್ವಾಂಟೇಜ್ ಏನಂದ್ರೆ, ನಾನು ಯಾವುದೋ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ನೀವು ನನ್ನ ವಿಡಿಯೋನ ನೋಡ್ಕೊಳ್ಬಹುದು. ಅದೇ ರೀತಿ ನೀವು ನನ್ನ ಟೆಲಿಗ್ರಾಮ್ ಚಾನೆಲ್ ಕೂಡ ನೀವು ಆಡ್ ಆಗಬಹುದು. ಅಲ್ಲಿ ನಾನು PDF ಗಳನ್ನ ನಾನು ಆಡ್ ಮಾಡ್ತಾ ಇರ್ತೀನಿ. ಅಲ್ಲಿ ಈ ಕೆಪಿಸಿ ಟ್ವಿಟರ್ ಚಾನೆಲ್ಗೆ ಅಂದ್ರೆ ಟೆಲಿಗ್ರಾಮ್ ಚಾನೆಲ್ಗೆ ನೀವು ಆಡ್ ಆಗಬೇಕಾದ್ರೆ ಇಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನನ್ನ ಟೆಲಿಗ್ರಾಮ್ ಚಾನೆಲ್ಗೂ ಆಡ್ ಆಗ್ತೀರಿ. ಅಲ್ಲಿ ನಾನು PPT ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದೇ ರೀತಿ ನೀವು ನನ್ನ ಫೇಸ್ಬುಕ್ ಪೇಜ್ಗೂ ಸಹಿತ ಅಲ್ಲಿ ಲೈಕ್ ಕೊಡಬಹುದು. ಫೇಸ್ಬುಕ್ ಪೇಜ್ಗೆ ಅದನ್ನ ನೀವು ಇಲ್ಲಿ ಫಾಲೋವರ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಕೆಪಿಸಿ ಟ್ವಿಟರ್ ಫೇಸ್ಬುಕ್ ಪೇಜ್ಗೆ ಹೋಗುತ್ತೆ. ಅಲ್ಲಿ ಲೈಕ್ ಮಾಡಬಹುದು. ಅಲ್ಲೂ ಸಹಿತ ನಾನು ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮತ್ತೆ PPT ಅನ್ನು ಅಪ್ಲೋಡ್ ಮಾಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.